ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ಈ ವ್ಲಾಗ್ನಾಗ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಅಂದ್ರೆ ಅವಳಿ ಗರ್ಭಧಾರಣೆಯಲ್ಲಿ ನಮ್ಮನ್ನ ನಾವೇ ಹೆಂಗ್ ಕೇರ್ ಮಾಡ್ಕೋಬೇಕು, ಹೆಂಗ್ ಕಾಳಜಿ ವಹಿಸ್ಕೋಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಸಿಂಗಲ್ ಪ್ರೆಗ್ನೆನ್ಸಿ ಕಂಪೇರ್ ಮಾಡಿದ್ರೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ರಿಸ್ಕ್ ಹಾಗೂ ಕಾಂಪ್ಲಿಕೇಶನ್ಸ್ ಜಾಸ್ತಿನೇ ಇರ್ತದ. ಹಾಗಾಗಿ ಎಕ್ಸ್ಟ್ರಾ ಅಟೆನ್ಷನ್ ಅಥವಾ ಕಾಳಜಿ ವಹಿಸ್ಕೊಳ್ಳೋದು ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಗ್ತದ. ಸೊ ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಿ ಅಥವಾ ಯಾರ್ಯಾರು ಟ್ವಿನ್ಸ್ ಕ್ಯಾರಿ ಮಾಡಕತ್ತೀರಿ ಅವರೆಲ್ಲರೂ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಹಾಗೆ ಕೊನೆಯಲ್ಲಿ ನನ್ನ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಟೈಮ್ ಡಾಕ್ಟರ್ ನಮಗ ಅವಳಿ ಮಕ್ಕಳವ ಟ್ವಿನ್ಸ್ ಕ್ಯಾರಿ ಮಾಡಕತ್ತೀರಿ ನೀವು ಅಂತ ಹೇಳೋದಾಗ ಬಹಳ ಖುಷಿ ಆಗ್ತದ. ಆದ್ರೆ ಟೈಮ್ ಹೋಗ್ತಾ ಹೋಗ್ತಾ ಸ್ವಲ್ಪ ದಿನ ಕಳೀತಾ ಅಷ್ಟೇ ಕಷ್ಟನೂ ಆಗ್ತಾ ಹೋಗ್ತದ. ಸೊ ಅದಕ್ಕೆ ಟ್ವಿನ್ಸ್ ಅಂದ್ರೆ ಡಬಲ್ ದ ಜಾಯ್, ಡಬಲ್ ದ ಟ್ರಬಲ್ ಅಂತಾನು ಅಂತಾರೆ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇ ನಮಗೆ ಯಾವಾಗ ಅದೇ ಅವಳಿ ಮಕ್ಕಳವ ಟ್ವಿನ್ಸ್ ಕ್ಯಾರಿ ಮಾಡಕತ್ತೀವಿ ನಾವಂತ ಏನ್ ಖುಷಿ ಇದ್ದಾಗ ತೇಲಾಡ್ತಿರ್ತೀವಿ. ಆ ಖುಷಿ ಇದ್ದಾಗೆ ನಮಗ ಫಸ್ಟ್ ಟ್ರೈಮಿಸ್ಟರ್ನಾಗ ಮೊದಲನೇ ಸಮಸ್ಯೆ ಎದುರಾಗೋದು ಯಾವ್ದಂತಂದ್ರೆ ಮಾರ್ನಿಂಗ್ ಸಿಕ್ನೆಸ್, ವಾಮಿಟಿಂಗ್, ನಾಜಿಯಾ. ಇದೆಲ್ಲ ಸ್ವಲ್ಪ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಹೈಯರ್ ಸೈಡೇ ಇರ್ತದ. ವಿಪರೀತ ವಾಮಿಟಿಂಗ್ ಆಗ್ತದ. ವಾಮಿಟಿಂಗ್ ಎವ್ರಿ ಡೇ ಆಗ್ತಾ ಹೋಗ್ತದ. ಸೊ ಪ್ರತಿದಿನ ವಾಮಿಟಿಂಗ್ ಆದಾಗ ನಮಗೆ ಎಷ್ಟು ಸುಸ್ತಾಗ್ತದ, ಎಷ್ಟು ಸಾಕಾಗ್ಬಿಡ್ತದ, ಅವಾಗ ಎಷ್ಟು ಇರಿಟೇಟ್ ಆಗ್ತಿರ್ತದ. ಹಾಗಾಗಿ ನಾವು ಈ ವಾಮಿಟಿಂಗ್ ನ ಕಂಟ್ರೋಲ್ ಮಾಡಕ ಸ್ವಲ್ಪ ಕೇರ್ ಮಾಡ್ಕೋಬೇಕಾಗ್ತದೆ. ಏನ್ ಕೇರ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಹೋಮ್ ರೆಮಿಡೀಸ್ ಅವ. ಲೈಕ್ ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋ ಮುಂಚೆ ಡ್ರೈ ಸ್ನಾಕ್ಸ್ ಏನಾದ್ರೂ ತಗೊಳ್ಳೋದು ಅಥವಾ ನೀರ್ ಜಾಸ್ತಿ ಕುಡಿಯೋದಾಗಿರ್ಬಹುದು. ಸೊ ಈ ತರ ಎಲ್ಲ ಒಂದಿಷ್ಟು ರೆಮಿಡೀಸ್ ಅವ. ಇದಕ್ಕಂತ ನಾ ಸೆಪರೇಟ್ ವಿಡಿಯೋ ಮಾಡೀನಿ. ಈ ವಿಡಿಯೋದಾಗ ಹೇಳಕತ್ರ ಮತ್ತೆ ಲಾಂಗ್ ಆಗ್ತದ. ನಾಜಿಯಾ ಅಂಡ್ ವಾಮಿಟಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಅದ್ರಲ್ಲೆಲ್ಲ ರೆಮಿಡೀಸ್ ಹೇಳಿದೀನಿ, ಯಾವ್ಯಾವ ತರ ರೆಮಿಡೀಸ್ ನಾವು ಫಾಲೋ ಮಾಡಬಹುದು ವಾಮಿಟಿಂಗ್ ಕಂಟ್ರೋಲ್ ಮಾಡಕಂತ. ಆ ವಿಡಿಯೋ ಚೆಕ್ ಮಾಡ್ಕೋರಿ. ಸೊ ಆ ತರ ಎಲ್ಲ ರೆಮಿಡೀಸ್ ಫಾಲೋ ಮಾಡಬಹುದು. ಅಥವಾ ಏನ್ ನಮ್ ಕೈ ಮೀರಿ ಜಾಸ್ತಿನೇ ವಾಮಿಟಿಂಗ್, ಜಾಸ್ತಿನೇ ಮಾರ್ನಿಂಗ್ ಸಿಕ್ನೆಸ್ ಅನ್ಸ್ಲತ್ತಿತ್ತಂದ್ರ ನಾವು ಡಾಕ್ಟರ್ ಹತ್ರನೂ ಕೇಳಬಹುದು. ಅದಕ್ಕೆ ಅವರು ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳೋದು ಅವಶ್ಯಕ ಆಗ್ತದೆ. ನೆಕ್ಸ್ಟ್ 2 ಬೇಬೀಸ್ ಅವ ಅಂದ್ರ ಎಲ್ಲರೂ ಚಂದ ಊಟ ಮಾಡು, ಚಂದ ತಿನ್ನು ಎಲ್ಲಾನು ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಾರ. ಹಂಗಂತ ನಾವು 3 ಅಂದ್ರ ನಮ್ ಸಲುವಾಗಿ ನಾವು ಹೊಟ್ಟೆಲಿರೋ 2 ಮಕ್ಕಳ ಸಲುವಾಗಿ ಅಷ್ಟು 3 ಜನಕ್ಕೆ ಸ್ಯಾಟಿಸ್ಫೈ ಆಗೋಷ್ಟು ತಿನ್ನೋದೇನು ಅವಶ್ಯಕ ಇರಂಗಿಲ್ಲ. ಬೇರೆ ವಿಡಿಯೋಸ್ನಾಗೂ ನಾ ಇದ್ರ ಬಗ್ಗೆ ಹೇಳಿನಿ. ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ನೆಸಸರಿ ಇರ್ತದ ಅಷ್ಟೇ. 200 to 300 ಕ್ಯಾಲರೀಸ್ ಅಷ್ಟೇ ಎಕ್ಸ್ಟ್ರಾ ನೆಸಸರಿ ಇರ್ತದ. ಅದು ಬಿಟ್ರೆ ನಾವು ಏನ್ ಊಟ ಮಾಡ್ತೀವಿ, ನಮಗೆ ಎಷ್ಟು ಎಲ್ಲಿವರೆಗೆ ನಮ್ಮ ಹೊಟ್ಟೆ ಸಾಕಪ್ಪ ಅಂತ ಅನ್ನಿಸ್ತದ ಅಷ್ಟು ನಮ್ ಕಂಫರ್ಟೇಬಲ್ ಆಗಷ್ಟೇ ಊಟ ಮಾಡ್ಬೇಕು. ಅದ್ರಗಿಂತ ಜಾಸ್ತಿ ತಿನ್ಬೇಕಂತ ಜಾಸ್ತಿ ಮಾಡಕ್ ಹೋದ್ರೆ ಅದು ಉಲ್ಟಾ ಎಫೆಕ್ಟ್ ಆಗ್ತದೆ. ಸೊ ಹಾಗಾಗಿ ಬಟ್ ಎಲ್ಲಾನು ಟೈಮಿಗೆ ಯಾವ್ದು ಮೀಲ್ಸ್, ಯಾವ್ದು ಊಟ ಮಿಸ್ ಮಾಡ್ಲಾರ್ದೆ ಆಹಾರನ ಸೇವಿಸ್ಬೇಕು. ಆಮೇಲೆ ನಮ್ಮ ಆಹಾರದಲ್ಲಿ ಎಲ್ಲಾನು ಇನ್ಕ್ಲೂಡ್ ಇರ್ಬೇಕು. ಎಲ್ಲಾ ರೀತಿ ಪೌಷ್ಟಿಕ ಏನ್ ಇರ್ತದಲ್ಲ ಪೌಷ್ಟಿಕಾಂಶಗಳು ಅದು ನಮ್ ದೇಹಕ್ಕೆ ಹೋಗ್ಬೇಕು. ಯಾಕಂದ್ರೆ 2 ಮಕ್ಕಳು ಇರ್ತಾವ, 2 ಮಕ್ಕಳು ಹೆಲ್ದಿ ಆಗಿ ಬೆಳಿಬೇಕು ಅಂತಂದ್ರೆ ಸ್ವಲ್ಪ ಏನಂತಾರ ಪೌಷ್ಟಿಕತೆ ಎಲ್ಲ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಎಲ್ಲಾ ರೀತಿ ಪೌಷ್ಟಿಕತೆ ಇರೋದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಪ್ಲಸ್ ಹಣ್ಣುಗಳು, ಫ್ರೂಟ್ಸ್ ಎಲ್ಲ ತಿನ್ಬೇಕು. ದಿನಾಲು ಒಂದೊಂದು ಫ್ರೂಟ್ ಅಂತೂ ಕಂಪಲ್ಸರಿ ತಿನ್ಬೇಕು. ಆಮೇಲೆ ಹಾಲು, ಮೊಸರು, ಮಜ್ಜಿಗೆ ಈ ತರ ಎಲ್ಲ ಸೇವಿಸ್ಬೇಕು. ಪ್ಲಸ್ ಏನ್ ಬಿಟ್ಟೆ ನಾನು ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮ್, ಕಾಜು, ಪಿಸ್ತಾ ಇದೆಲ್ಲಾನು ಸೇವಿಸೋದು ಬಹಳ ಒಳ್ಳೇದು. ಯಾಕಂದ್ರೆ ಇದು ಮಗುವಿನ ಬೆಳವಣಿಗೆಗೆ ಏನೇನ್ ಬೆಳವಣಿಗೆ ಚಂದ ಆಗಕ್ಕೆ ಏನೇನ್ ಅವಶ್ಯಕ ಇರ್ತದೆ ಅದೆಲ್ಲ ಪೂರೈಕೆ ಮಾಡ್ತದೆ. ಸೊ ಈ ರೀತಿ ನಮ್ಮ ಆಹಾರದ ಕ್ರಮದ ಬಗ್ಗೆನೂ ನಾವು ಕಾಳಜಿ ವಹಿಸ್ಕೋಬೇಕಾಗ್ತದ. ನಮ್ದು ಪ್ರೆಗ್ನೆನ್ಸಿಯಲ್ಲಿ ನಮ್ ಡಯಟ್ ಎಲ್ಲ ಹೆಂಗಿರ್ಬೇಕು ಅನ್ನೋದಕ್ಕೆ ನಾವ್ ಒಂದು ವಿಡಿಯೋ ಮಾಡೀನಿ. ಅದರದ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ನೀವು ಚೆಕ್ ಮಾಡ್ಕೋಬಹುದು. ಎಲ್ಲ ಚಲೋ ಮಿಸ್ ಮಾಡ್ಲಾರ್ದೆ ಎಲ್ಲ ಆಹಾರ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಹೆಲ್ದಿ ಅಂದ್ರೆ ಆರೋಗ್ಯಕರವಾದ ಒಂದು ಆಹಾರನ ಸೇವಿಸೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದ. ಯೂಶುವಲಿ ಪ್ರೆಗ್ನೆನ್ಸಿಯಲ್ಲಿ ಕ್ರೇವಿಂಗ್ಸ್ ಇದೇ ಇರ್ತದ. ಜಂಕ್ ಅದ್ರಲ್ಲೂ ಅದು ಸ್ವಲ್ಪ ಆ ಕಡೆ ನಮ್ದು ಏನಂತಾರೆ ಕ್ರೇವಿಂಗ್ ಜಾಸ್ತಿನೇ ಇದಿರ್ತದ. ಸೊ ಬಟ್ ಅದೆಲ್ಲ ಲಿಮಿಟೆಡ್ ಆಗಿರ್ಬೇಕು, ಜಾಸ್ತಿ ಇರಬಾರ್ದು. ಯಾಕಂದ್ರೆ ಅದೆಲ್ಲ ಜಾಸ್ತಿ ತಗೊಳಕ್ ಸ್ಟಾರ್ಟ್ ಮಾಡ್ದಂದ್ರೆ ಬೇರೆ ಏನಾದ್ರು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತಾವ, ಡಯಾಬಿಟಿಸ್ ಆ ತರ. ಹಾಗಾಗಿ ಆರೋಗ್ಯಕರವಾದದ್ದು ಉತ್ತಮವಾದಂತ ಆಹಾರನ ಮಾತ್ರ ಸೇವಿಸ್ಬೇಕು. ಚಲೋ ಊಟ ಮಾಡೋದ್ರಿಂದ ಏನಾಗ್ತದ, ಅದು ನಮ್ಮ ದೇಹಕ್ಕೆ ಬೇಕಾದಂತ ಪೌಷ್ಟಿಕತೆ ಮಾತ್ರ ಅಲ್ಲ, ಅದ್ರ ಜೊತೆ ನಮ್ಮ ದೇಹಕ್ಕೆ ಬೇಕಾದಂತ ಶಕ್ತಿ, ಎನರ್ಜಿ
ನೀಡಕ್ಕೆ ಹೆಲ್ಪ್ ಮಾಡುತ್ತದ. ಅದರಿಂದ ನಮಗೇನು ಆಯಾಸ ಸುಸ್ತು ದಣಿವಿ ಆಗ್ತಿರ್ತದ ಆ ಟೈಮ್ನಾಗ ಅದು ಸ್ವಲ್ಪ ಟ್ಯಾಕಲ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸುಸ್ತು ಆಯಾಸ ಎಲ್ಲ ಸ್ವಲ್ಪ ಜಾಸ್ತಿನೇ ಇರ್ತದ. ಅದೇ ಅಂದಲ್ಲ, ಅದಕ್ಕೆ ಚಲೋ ಊಟ ಎಲ್ಲ ಟೈಮ್ ಮಾಡ್ತಾ ಇದ್ರೆ ಸ್ವಲ್ಪ ಎನರ್ಜೆಟಿಕ್ ಆಗೂ ಫೀಲ್ ಆಗ್ತಿರ್ತದ. ಹಂಗಂತ ಸುಸ್ತು ಆಗದೇ ಇಲ್ಲ ಅಂತೇನಿಲ್ಲ, ಸುಸ್ತು ಆಯಾಸ ದಣಿವು ಆಗ್ತಾ ಇರ್ತದ. ಹಾಗಾಗಿ ನಾವು ಸ್ವಲ್ಪ ಏನಂತ ರೆಸ್ಟ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗ್ತದ. ಸ್ವಲ್ಪ ರೆಸ್ಟ್ ತಗೋಬೇಕು, ಸ್ವಲ್ಪ ಕೆಲಸ ಮಾಡಬೇಕು. ವರ್ಕಿಂಗ್ ವುಮೆನ್ ಆಗಿರ್ಲಿ ನಾನ್ ವರ್ಕಿಂಗ್ ಆಗಿರ್ಲಿ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಅವಶ್ಯಕ. ಯಾಕಂದ್ರೆ ತೀರಾ ಸ್ಟ್ರೆಸ್ ಮಾಡ್ಕೊಂಡು ಆಲ್ರೆಡಿ ಫಿಸಿಕಲ್ ಸ್ಟ್ರೆಸ್ ಆಗ್ತಿರ್ತದ ನಮಗ, ಅದ್ರ ಜೊತೆ ಮೆಂಟಲ್ ಸ್ಟ್ರೆಸ್ನು ಹ್ಯಾಂಡಲ್ ಮಾಡ್ಬೇಕಲ್ಲ. ಒತ್ತಡ ಈ ತರ ಒತ್ತಡ ಜಾಸ್ತಿ ಐತಂದ್ರೆ ಅದು ಮತ್ತೆ ಬೆಳೀತಾ ಇರೋ ಮಗು ಮೇಲೆ ಬೇರೆ ರೀತಿ ಪರಿಣಾಮ ಬೀರಕ್ ಸ್ಟಾರ್ಟ್ ಮಾಡ್ತದ. ಅದ್ ನಮಗೆ ಈಗ ಗೊತ್ತಾಗಲ್ಲ. ಆಫ್ಟರ್ ಡೆಲಿವರಿನೂ ಅದರದ ಎಫೆಕ್ಟ್ಸ್ ಇರ್ತದ. ಬೇಬಿ ಹೆಲ್ತ್ ಮೇಲೆ ಏನಾದ್ರೂ ಪ್ರಾಬ್ಲಮ್ ಆಗಬಹುದು. ಸೊ ಹಾಗಾಗಿ ಏನಂತಾರ ರೆಸ್ಟ್ ತಗೊಳ್ಳೋದನ್ನ ಇಂಪಾರ್ಟೆಂಟ್ ಆಗ್ತದ. ನಮ್ಮ ಕೈಲಿ ಎಷ್ಟು ಆಗ್ತದ ಅಷ್ಟು ಮಾಡಬೇಕು. ಸ್ವಲ್ಪ ರೆಸ್ಟ್ ತಗೋಬೇಕು, ಸ್ವಲ್ಪ ಬ್ರೇಕ್ ತಗೊಂಡು ರೆಸ್ಟ್ ಮಾಡಬೇಕು. ಆಮೇಲೆ ಮತ್ತೊಂದು ಸ್ವಲ್ಪ ಕೆಲಸ ಮಾಡಬೇಕು. ಬರೀ ರೆಸ್ಟ್ ತಗೊಳ್ಳೋದ್ನು ಒಳ್ಳೇದಲ್ಲ, ಸ್ವಲ್ಪ ಆಕ್ಟಿವ್ ಆಗೂ ಇರ್ಬೇಕಾಗ್ತದ. ಸೊ ಎರಡೂ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಕಾಳಜಿ ವಹಿಸ್ಕೊಂಡ್ರೆ ನಮ್ಮ ಎರಡೂ ಮಕ್ಕಳು ಏನು ಹುಟ್ಟತಾವಲ್ಲ ಅದ್ರ ಮೇಲೆ ಯಾವುದೇ ರೀತಿ ಒಂದು ಹೆಲ್ತ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗಲ್ಲ. ಒತ್ತಡ ಜಾಸ್ತಿ ಐತಂದ್ರೆ ಮಗು ಹೆಲ್ತ್ ಮೇಲೆ ಆಗ್ಲಿ ಅಥವಾ ತಾಯಿ ಹೆಲ್ತ್ ಮೇಲೆ ಆಗ್ಲಿ ಬಹಳ ಪರಿಣಾಮ ಬೀರ್ತದೆ. ಇದಕ್ಕೂ ನಾವು ಒಂದು ಸೆಪರೇಟ್ ವಿಡಿಯೋ ಮಾಡೀನಿ. ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಸ್ ತಗೊಳ್ಳೋದ್ರಿಂದ ಯಾವ ರೀತಿ ಪ್ರಾಬ್ಲಮ್ಸ್ ಅರೈಸ್ ಆಗ್ತಾವಂತ. ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊಡ್ರಿ, ಬಹಳನೇ ಯೂಸ್ಫುಲ್ ಅದ. ನೆಕ್ಸ್ಟ್ ಏನಂದ್ರ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ BP ಹಾಗೂ ಡಯಾಬಿಟಿಸ್, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಾರಲ್ಲ, ಇದು ಆಗೋದು ಬಹಳ ಚಾನ್ಸಸ್ ಜಾಸ್ತಿ ಇರ್ತದ. ನಾನು ನನ್ನ ವಿಡಿಯೋ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ಸ್ ಏನಾಗ್ತಾವ ಅದ್ರಾಗೂ ಹೇಳಿದ್ದೀನಿ ನಾನು. ಹಂಗಂತ ಸಿಂಗಲ್ ಕ್ಯಾರಿ ಮಾಡೋರಿಗೆ ಆಗಂಗಿಲ್ಲ ಅಂತಿಲ್ಲ, ಯಾರೇ ಬೇಕಾದ್ರೂ ಆಗ್ಬೋದು, ಅವ್ರವ್ರ ಹೆಲ್ತ್ ಮೇಲೆ ಡಿಪೆಂಡ್ ಇರ್ತದ. ಹಂಗಂತ ಟ್ವಿನ್ಸ್ ಕ್ಯಾರಿ ಮಾಡೋರು ಎಲ್ಲರಿಗೂ BP ಡಯಾಬಿಟಿಸ್ ಆಗ್ತದಂತೂ ಇಲ್ಲ. ಬಿಕಾಸ್ ಈಗ ನಂದು ಅವಳಿ ಗರ್ಭಧಾರಣೆ ಇತ್ತು, ನನಗೆ ಯಾವುದೇ ರೀತಿ BP ಆಗ್ಲಿ ಡಯಾಬಿಟಿಸ್ ಆಗ್ಲಿ ಬಂದಿರ್ಲಿಲ್ಲ. ಸೊ ಇದು ಯಾವುದು ಬರಬಾರ್ದು ಅಂತಂದ್ರೆ ನಾವು ಸ್ವಲ್ಪ ಕೇರ್ ಮಾಡ್ಕೊಳ್ಳೋದು ಅವಶ್ಯಕ ಇರ್ತದೆ. ಅಂದ್ರೆ ಟೈಮಿಗೆ ಊಟ, ಟೈಮಿಗೆ ರೆಸ್ಟ್ ಇದೆಲ್ಲ ಮಾಡ್ಕೊಂತಿದ್ರ ನಮ್ಮ ಹೆಲ್ತ್ ಮೇಲೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೊಂತಿದ್ರ ನಾವು ಡಯಾಬಿಟಿಸ್ ಆಗಿರ್ಬೋದು, BP ಆಗಿರ್ಬೋದು ಆಗ್ಲಾರ್ದಂಗ ನಮ್ಮನ್ನ ನಾವೇ ಪ್ರೊಟೆಕ್ಟ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಸರ್ವಿಕಲ್ ಸರ್ಕ್ಲೇಜ್ ಬಗ್ಗೆ, ಅಂದ್ರೆ ಸ್ಟಿಚಸ್ ಬಗ್ಗೆ. ಇದು ಸ್ಟಿಚಸ್ ಯಾರಿಗೆ ನೆಸಸರಿ ಬೀಳ್ತದೋ ಇಲ್ಲೋ ಅನ್ನೋದು ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರ. ಆದ್ರೆ ಇದು ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಇದರ ರಿಸ್ಕ್ ಜಾಸ್ತಿನೇ ಇರ್ತದ. ಅಂದ್ರೆ ಸ್ಟಿಚಸ್ ನೆಸಸರಿ ಬೀಳಬಹುದು, ಬಟ್ ಅದನ್ನ ನಮ್ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರ ನಮಗೆ ಸ್ಟಿಚಸ್ ಅವಶ್ಯಕತೆ ಅದನೋ ಇಲ್ವೋ ಅಂತಂದು. ಅಕಸ್ಮಾತ್ ಸ್ಟಿಚಸ್ ಅವಶ್ಯಕ ಇತ್ತು ಅಂತಂದ್ರೆ ಹಾಕಿಸ್ಕೊಳ್ಳೋದು ಒಳ್ಳೇದು. ಯಾವಾಗ ಹಾಕ್ಬೇಕಂತ ಹೇಳ್ತಾರ ಆನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಹಾಕಿಸ್ಕೊಂಡು ಆಮೇಲೆ ಸ್ಟಿಚಸ್ ಹಾಕಿಸಿದ್ಮೇಲೆ ಅದರದ್ದು ಏನ್ ಕೇರ್ ತಗೋಬೇಕು ಅಂತ ಏನ್ ಡಾಕ್ಟರ್ ನಮಗೆ ಹೇಳ್ತಾರ ಅದರದ್ದು ನಾವು ಚೆನ್ನಾಗಿ ಪ್ರಾಪರ್ ಆಗಿ ಕೇರ್ ಮಾಡ್ಕೊಂತಿದ್ರ ಡೆಲಿವರಿ ಟೈಮ್ನಾಗ ಯಾವುದೇ ರೀತಿ ರಿಸ್ಕ್ ಆಗಂಗಿಲ್ಲ. ಡೆಲಿವರಿ ಎಲ್ಲ ಸ್ಮೂತ್ ಆಗಿ ಆಗ್ತದೆ. ಈ ಸರ್ವಿಕಲ್ ಸರ್ಕ್ಲೇಜ್ ಅಂದ್ರೆ ಸ್ಟಿಚಸ್ ಬಗ್ಗೆನು ಬಹಳಷ್ಟು ಜನ ಕಮೆಂಟ್ಸ್ ನಾಗ ನನಗೆ ಕೇಳಿದ್ರಿ, ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ರಿ ಅಂತಂದ. ನಂದು ಟ್ವಿನ್ ಪ್ರೆಗ್ನೆನ್ಸಿ ಸ್ಟೋರಿ ವಿಡಿಯೋ ಹಾಕಿದಾಗ ಆಗಿರ್ಬೋದು ಅಥವಾ ಬೇರೆ ವಿಡಿಯೋದಾಗೂ ಹಾಕಿದಾಗ ಕೇಳಿದ್ರಿ. ಸೊ ಖಂಡಿತವಾಗ್ಲೂ ಮಾಡ್ತೀನಿ, ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಸ್ಟಿಚಸ್ ಬಗ್ಗೆ. ಆ ವಿಡಿಯೋದಾಗ ಇನ್ನ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ, ಯಾವ ತರ ಸ್ಟಿಚಸ್ ನನ್ನ ಪ್ರೆಗ್ನೆನ್ಸಿನಾಗ ನನಗೆ ಹಾಕಿದ್ರು, ಯಾವ ರೀತಿ ಕೇರ್ ನಾನ್ ಮಾಡ್ಕೊಂಡಿದ್ದೆ ಅಂತೆಲ್ಲ. ಏನೋ ಒಂದು ಇಂಪಾರ್ಟೆಂಟ್ ನಾವು ಕಾಳಜಿ ವಹಿಸ್ಕೊಳ್ಬೇಕಾಗಿದೆ ಏನಂತಂದ್ರೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಅವಳಿ ಗರ್ಭಧಾರಣೆಯಲ್ಲಿ ಪ್ರೀ ಟರ್ಮ್ ಡೆಲಿವರಿ ಆಗೋದು ರಿಸ್ಕ್ ಜಾಸ್ತಿ ಇರ್ತದ. ನಾನು ಟ್ವಿನ್ ಪ್ರೆಗ್ನೆನ್ಸಿ ರಿಸ್ಕ್ ವಿಡಿಯೋದಾಗೂ ಹೇಳಿದ್ದೆ. ಯಾಕೆ ರಿಸ್ಕ್ ಜಾಸ್ತಿ ಇರ್ತದಂದ್ರೆ 2 ಮಕ್ಕಳು ಇರ್ತಾವಲ್ಲ, ಸೊ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇರ್ತದ. ಹಂಗಾಗಿ ನಾವು ಆಕ್ಚುಲಿ ಅದು ಡೆಲಿವರಿ ಏನ್ ಡ್ಯೂ ಡೇಟ್ ಕೊಟ್ಟಿರ್ತಾರ ಅಂದ್ರೆ ಲೈಕ್ 37 ವೀಕ್ಸ್ ತನ ಇರ್ಬೇಕು ಟ್ವಿನ್ಸ್ ಅಂತ ಹೇಳ್ತಾರ. ಅಂದ್ರೆ ಅಲ್ಲಿ ತನ ಇದ್ರೆ ಸ್ವಲ್ಪ ಮಗು ಏನಾಗಿರ್ತದ ಹೆಲ್ದಿಯಾಗಿ ಹುಟ್ಟುತ್ತವ ಮತ್ತ ತೂಕ ಕೂಡ ಚಂದ ಬರ್ತಾವ ಅಂತ ಹೇಳ್ತಾರ. ಸೊ ಆದಷ್ಟು ನಾವು 37 ವಾರಗಳ ತನ ನಾವು ಸ್ವಲ್ಪ ಕಾಳಜಿ ವಹಿಸ್ಕೊಂಡು 37 ವೀಕ್ಸ್ ತನ ತಳ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಬಿಕಾಸ್ ಅದಕ್ಕಿಂತ ಮುಂಚೆ ಡೆಲಿವರಿ ಆದಾಗ ಏನಾಗ್ತದಂತಂದ್ರ ನಾವು ಬಹಳನೇ ಕಷ್ಟಪಡ್ಬೇಕಾಗ್ತದೆ. ಬಿಕಾಸ್ ICUದಾಗ ಇಡ್ತಾರ ಮಕ್ಕಳಿಗೆ, ಅಲ್ಲಿ ನಾವು ನೋಡಕ್ ಹೋಗ್ಬೇಕು, ಅದು ನೋಡಕ್ ಆಗಂಗಿಲ್ಲ, ಆ ತರ ಎಲ್ಲ ಪ್ರಾಬ್ಲಮ್ಸ್ ಅರೈಸ್ ಆಗ್ತಾವ. ಸೊ ಅದೆಲ್ಲ ನಾವು ಬೇಡ, ಆ ತರ ಪ್ರಾಬ್ಲಮ್ ಬರೋದ್ ಬೇಡ. ಅಂದ್ರೆ ನಾವೇನು ಅವಾಗ ನಮ್ ಪ್ರೆಗ್ನೆನ್ಸಿ ಜರ್ನಿ ಇರ್ತದ ಅವಾಗ ನಾವೆಲ್ಲ ನಮ್ದು ಆರೋಗ್ಯದ ಬಗ್ಗೆ ಚಂದ ಕಾಳಜಿ ವಹಿಸ್ಕೊಂಡು ಆದಷ್ಟು 37 ವಾರದ ತನ ನಮ್ದು ಪ್ರೆಗ್ನೆನ್ಸಿನ ಪುಷ್ ಮಾಡೋದು ಬಹಳ ಚಲೋ. ಪುಷ್ ಮಾಡೋದಂದ್ರೆ
ಅಂದ್ರೆ ನಾವಾಗೆ ಫೋರ್ಸೇಬ್ಲಿ ಮಾಡಕ್ ಆಗಂಗಿಲ್ಲ, ಬಟ್ ಆ ರೀತಿ ನಮ್ಮ ಹೆಲ್ತ್ ಮೈಂಟೈನ್ ಮಾಡ್ಬೇಕಂತ ನಾನು ಹೇಳಕತ್ತೀನಿ. ಸೊ 37 ವೀಕ್ ತನಕ ಹೋಯ್ತಂತಂದ್ರೆ ಅಂದ್ರೆ 34 ವೀಕ್ಸ್ ಆದ್ಮೇಲೆ ಸ್ವಲ್ಪ ಸೇಫ್ ಝೋನ್ದಾಗ ಬಂದಂಗೆ. ಸೊ 37 ವೀಕ್ ತನಕ ಹೋಯ್ತಂದ್ರೆ ಅವಾಗ ಹುಟ್ಟೋ ಮಗುನು ಸ್ವಲ್ಪ ಆರೋಗ್ಯಕರವಾಗಿ ಹುಟ್ಟುತ್ತವ. ಆಮೇಲೆ ಮಕ್ಕಳದು ತೂಕನೂ ಚಂದ ಬರ್ತದ. ಅದಕ್ಕಿಂತ ಮುಂಚೆ ಹುಟ್ಟರೆ ತೂಕ ಇರಂಗಿಲ್ಲ ಮಕ್ಕಳಿಗೆ. ಆಮೇಲೆ ಹುಟ್ಟಿದ್ಮೇಲೆ ಎರಡೂ ಮಕ್ಕಳಿಗೆ ನಾವು ಬಹಳ ಕೇರ್ ಮಾಡ್ಬೇಕಾಗ್ತದೆ. 2 ಮಕ್ಕಳಿಗೆ ಎದೆ ಹಾಲು ಉಣಿಸ್ಬೇಕು, ಅದರಿಂದ ಅವ್ರ ತೂಕ ಚಂದ ಬರಬೇಕು. ತೂಕ ಚಂದ ಬಂದ್ರೆ ಅವ್ರದ್ದು ಇಮ್ಯುನಿಟಿನೂ ಚಲೋ ಬಿಲ್ಡಪ್ ಆಗ್ತದ. ಸೊ ಇದು ಎಲ್ಲದ್ರ ಬಗ್ಗೆ ಅವಾಗ ಬಹಳ ಸ್ಟ್ರೆಸ್ ತಗೊಂಡು ಕೇರ್ ಮಾಡ್ಬೇಕಾಗ್ತದ. ಸೊ ಅದ್ರ ಬದಲು ಏನ್ ನಾವು ಪ್ರೆಗ್ನೆನ್ಸಿಯಲ್ಲಿ ಏನ ಪ್ರೆಗ್ನೆಂಟ್ ಇರ್ತೀವಲ್ಲ ಅವಾಗೆ ಸ್ವಲ್ಪ ಆರಾಮಾಗಿ ಏನೋ ಒತ್ತಡ ತಗೊಲಾರ್ದೆ ನಮ್ಮ ಆರೋಗ್ಯನೂ ಚಂದ ನೋಡ್ಕೊಂತ ಚಲೋ ಊಟ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ನಮ್ದು ಪ್ರೆಗ್ನೆನ್ಸಿ ನೋಡ್ಕೊಂಡ್ರೆ ನಮ್ಗೆ ಆನ್ ಟೈಮ್ ಕರೆಕ್ಟ್ ಆಗಿ ಡೆಲಿವರಿನೂ ಆಗ್ತದ, ಮಕ್ಕಳನ್ನು ಚಲೋ ಹೆಲ್ದಿಯಾಗಿ ಹುಡ್ತಾವ, ತೂಕನೂ ಚಂದ ಬರ್ತದೆ. ಸೊ ಆಫ್ಟರ್ ಡೆಲಿವರಿನೂ ನಮಗೆ ಯಾವುದೇ ರೀತಿ ಒತ್ತಡನೂ ಇರಂಗಿಲ್ಲ. ಆಲ್ರೆಡಿ ಆಫ್ಟರ್ ಡೆಲಿವರಿ ಸ್ವಲ್ಪ ಒಮ್ಮೆ 2 ಮಕ್ಕಳನ್ನೆಲ್ಲ ಕೇರ್ ಮಾಡ್ಬೇಕಂತ ಅನ್ನೋದು ಸ್ವಲ್ಪ ಸ್ಟ್ರೆಸ್ ಬಂದೇ ಬಿಡ್ತದ. ಅದ್ರ ಜೊತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬಂತಂದ್ರೆ ಬಹಳ ಕಷ್ಟ ಆಗ್ತದೆ. ಸೊ ಆದಷ್ಟು ನಾವು ಪ್ರೆಗ್ನೆಂಟ್ ಇದ್ದಾಗೆ ಸ್ವಲ್ಪ ನಮ್ದು ಆರೋಗ್ಯ ಕಡೆ ಕಾಳಜಿ ವಹಿಸ್ಕೊಳ್ಳೋದು ಬಹಳ ಅವಶ್ಯಕ ಆಗ್ತದೆ. ಅವಳಿ ಗರ್ಭಧಾರಣೆದಾಗ ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ವಿಸಿಟ್ ಮಾಡ್ಬೇಕಾಗ್ತದ. ಡಾಕ್ಟರ್ಸ್ ಯಾವಾಗ ಕರೀತಾರ ಡಾಕ್ಟರ್ ವಿಸಿಟ್ ಸ್ವಲ್ಪ ಜಾಸ್ತಿನೇ ಇರ್ತದ, ಚೆಕಪ್ಸ್ ಜಾಸ್ತಿ ಇರ್ತದ. ಬಿಕಾಸ್ 2 ಮಕ್ಕಳು ಇರ್ತಾವಲ್ಲ, 2 ಮಕ್ಕಳದೆಲ್ಲ ನೋಡ್ಬೇಕು. ಹಾಗಾಗಿ ಫ್ರೀಕ್ವೆಂಟ್ ವಿಸಿಟ್ ಇದ್ದೇ ಇರ್ತದ. ಸೊ ತಪ್ಪಲಾರ್ದೆ ಯಾವಾಗ ಹೇಳ್ತಾರೆ ಡಾಕ್ಟರ್ ಅವಾಗ ಡಾಕ್ಟರ್ ವಿಸಿಟ್ ಮಾಡಬೇಕು, ಚೆಕಪ್ಸ್ ಮಾಡ್ಕೋಬೇಕು. ಆಮೇಲೆ ಸ್ಕ್ಯಾನ್ ಕೂಡ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಸ್ಕ್ಯಾನ್ ಜಾಸ್ತಿ ಇರ್ತದೆ. ಅಂದ್ರೆ ಇಂಪಾರ್ಟೆಂಟ್ ಸ್ಕ್ಯಾನ್, NT ಸ್ಕ್ಯಾನ್, ಎನಿಮಲ್ ಸ್ಕ್ಯಾನ್ ಇವೆಲ್ಲ ಬಿಟ್ರೆ ಈಗ ಲಾಸ್ಟ್ ಅಲ್ಲಿ ಅಂದ್ರೆ 8th ಮಂತ್ ಬರ್ತಿರೋ ಹಾಗೆ ಡೆಲಿವರಿ ಟೈಮ್ ಸಮೀಪ ಬರ್ತಿರೋ ಹಾಗೆ ಅವಾಗ ಪೊಸಿಷನ್ ಚೆಕ್ ಮಾಡ್ಬೇಕಲ್ಲ, 1-2 ಸ್ಕ್ಯಾನ್ ಎಕ್ಸ್ಟ್ರಾನೇ ಹೇಳ್ಬಹುದು. ಯಾಕಂದ್ರೆ 2 ಮಕ್ಕಳದ ಪೊಸಿಷನ್ ನೋಡ್ಬೇಕಲ್ಲ ಡಾಕ್ಟರ್. ಸೊ ಹಂಗೆ ಅವ್ರಿಗೆ ಗೊತ್ತಾಗ್ತದ. ಸೊ ಅವ್ರು ಯಾವಾಗ ಸ್ಕ್ಯಾನ್ ಹೇಳ್ತಾರ ಅವಾಗ ಸ್ಕಿಪ್ ಮಾಡ್ಲಾರ್ದೇನೆ ಸ್ಕ್ಯಾನ್ ಎಲ್ಲ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಡಾಕ್ಟರ್ ಅಡ್ವೈಸ್ ನ ಫಾಲೋ ಮಾಡೋದು ಬಹಳ ಚಲೋ. ಕೊನೆಯದಾಗಿ ಇನ್ನೊಂದು ವಿಷಯದ ಬಗ್ಗೆ ಹೇಳಬೇಕು ನಾನು. ಅದೇನಂತಂದ್ರ ಟ್ವಿನ್ಸ್ ಕ್ಯಾರಿ ಮಾಡೋರು ಅಂದ್ರೆ ಅವಳಿ ಗರ್ಭಧಾರಣೆ ನಿಮ್ದಿತ್ತಂತಂದ್ರ ಆದಷ್ಟು 3 ಮಂತ್ಸ್ ತನ ಯಾರಿಗೂ ಹೇಳಾರ್ದು ಒಳ್ಳೇದಂತ ನನಗೆ ಅನ್ನಿಸ್ತದ. ಆಫ್ಟರ್ 3 ಮಂತ್ಸ್ ನೀವು ಅವಾಗ ಅನೌನ್ಸ್ ಮಾಡಬಹುದು. ಯಾಕಂತಂದ್ರ 3 ತಿಂಗಳ ತನ ಸ್ವಲ್ಪ ರಿಸ್ಕ್ ಪೀರಿಯಡ್ ಇದ್ದಂಗೆ. ಯಾಕಂದ್ರೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಒಂದು ರಿಸ್ಕ್ ಇರ್ತದ, ಟ್ವಿನ್ ವ್ಯಾನಿಶಿಂಗ್ ಸಿಂಡ್ರೋಮ್ ಅಂತ. ಇದ್ರ ಬಗ್ಗೆ ನಾ ಬೇರೆ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ವಿಡಿಯೋಸ್ ನಂಗೆ ಹೇಳಿದ್ದ. ಅಂದ್ರ ಒಂದ್ ಮಗು 3 ತಿಂಗಳು ಆಗ್ತಾ ಇರೋವಾಗ ಒಂದ್ ಮಗು ತಾನಾಗೆ ವ್ಯಾನಿಶ್ ಆಗಿರ್ತದೆ ಫಸ್ಟ್ ಟೈಮ್ ಸ್ಕ್ಯಾನ್ ಮಾಡಿದಾಗ ಟ್ವಿನ್ಸ್ ಕಂಡ್ರು. ಸೊ ಈ ತರ ಒಂದು ರಿಸ್ಕ್ ಇರ್ತದ. ಅಂದ್ರ ಕೆಲವೊಬ್ರಿಗೆ ಆಗ್ತದೆ, ಕೆಲವೊಬ್ರಿಗೆ ಆಗಂಗಿಲ್ಲ. ಎಲ್ಲರಿಗೂ ಇದು ಆಗ್ತದ ಅಂತ ಹೇಳತ್ತಿಲ್ಲ ನಾನು, ಬಟ್ ಇದು ಒಂದು ರಿಸ್ಕ್ ಇರ್ತದೆ. ಹಾಗಾಗಿ ಸ್ವಲ್ಪ 3 ತಿಂಗಳು ಮುಗಿಯೋವರೆಗೆ ವೇಟ್ ಮಾಡೋದು ಚಲೋ ಅನಿಸ್ತದೆ. 3 ತಿಂಗಳು ಆದ್ಮೇಲೆ ಎಲ್ಲರಿಗೆ ಅನೌನ್ಸ್ ಮಾಡ್ಬೋದು. ಸೊ ಇವೆಲ್ಲಾನು ನಾವು ಗಮನ ಕೊಟ್ಟು ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಕಾಳಜಿ ವಹಿಸ್ಕೊಂಡ್ರೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಸ್ಮೂತ್ ಆಗಿರ್ತದ, ನಮ್ಮ ಡೆಲಿವರಿನೂ ಸೇಫ್ ಆಗಿ ಸ್ಮೂತ್ ಆಗಿ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಟ್ವಿನ್ ಪ್ರೆಗ್ನೆನ್ಸಿ ಬಗ್ಗೆ ಇನ್ನ ಮಾಹಿತಿ ಬೇಕು, ಇನ್ನೊಂದಿಷ್ಟು ವಿಡಿಯೋಸ್ನ ನೋಡ್ಬೇಕು ಅಂತ ಅನ್ಸಿದ್ರೆ ನನ್ನ ಚಾನಲ್ನಾಗ ಟ್ವಿನ್ ಪ್ರೆಗ್ನೆನ್ಸಿ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋಸ್ ಮಾಡಿದ್ದೀನಿ. ಪ್ರೆಗ್ನೆನ್ಸಿ ಫೋಲ್ಡರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು, ಅದ್ರಲ್ಲಿ ಸಿಗ್ತಾವ ನಿಮಗೆ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್. ಅಂದ್ರೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಏನೇನು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರ್ತಾವ, ಟ್ವಿನ್ ಪ್ರೆಗ್ನೆನ್ಸಿ ಒಂದಿಷ್ಟು ಇನ್ಫಾರ್ಮೇಶನ್ ಹೇಳಿದ್ದೀನಿ ಒಂದು ವಿಡಿಯೋದಾಗ. ಆಮೇಲೆ ಯಾವ ರೀತಿ ನಾವು ಸವಾಲುಗಳು ಎದುರಿಸಬೇಕಾಗ್ತದೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದಕ್ಕೆಲ್ಲ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸ್ಲೀಪಿಂಗ್ ಪೊಸಿಷನ್ ಹೆಂಗಿರ್ಬೇಕು ಟ್ವಿನ್ ಪ್ರೆಗ್ನೆನ್ಸಿನಾಗ ಅಂತೆಲ್ಲ ಆ ವಿಡಿಯೋಸ್ನಾಗ ಹೇಳಿದ್ದೀನಿ. ಸೊ ನೀವು ಬೇಕಾದ್ರೆ ಆ ವಿಡಿಯೋಸ್ನ ಚೆಕ್ ಮಾಡ್ಕೋಬಹುದು ನನ್ನ ಚಾನಲ್ನಾಗ. ಈ ವಿಡಿಯೋ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ನಾಗ ಹೇಳ್ರಿ. ಹಾಗೆ ಲೈಕ್ ಮಾಡ್ರಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ತಿಳಿಸ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.